ಮತ್ತು ಮೇಂಟೈನ್ ಮಾಡಿದ್ದೀನಿ ರೀತಿ ಕೆಲಸ ಏನು ಮಾಡ್ತೀರಿ ನೀವು? ಇಲ್ಲ ಸರ್, ಹೇಗೆ ಸರ್ ಅವರು ಬಂದಿದೆ ಸರ್ ಕಿವಿಯಲ್ಲಿ? ಇಲ್ಲ ಸರ್, ನೋಟಿಸ್ ಕೊಟ್ಟಿದೆ ಸರ್. ಅಲ್ಲ, ಲೋಡ್ ಅನ್ಲೋಡ್ ಮಾಡಿರೋದು ಕಾಣ್ತಾ ಇದೆ. ಯಾವತ್ತೋ ಮಾಡಿದ್ವಿ, ವರ್ಷ ಗಂಟಲೆ ಆಯ್ತು. ಅವರು 15 ಕ್ಲೀನ್ ಮಾಡ್ತಾರಂತಾರೆ. ಎಲ್ಲಿ ಮಾಡ್ತಾರೆ ಕ್ಲೀನ್? ರಸ್ತೆ ಕ್ಲೀನ್ ಮಾಡ್ತಾರಾ? ಇಲ್ಲ ಸರ್, ರಸ್ತೆ ಜಾಗ ಕ್ಲೀನ್ ಮಾಡ್ತಾರೆ. ಹಾಂ. ಮನ್ಸೂದನ್ ಫೋನ್ ಮಾಡೋಂಗೆ ಅವ್ನು ಯಾರ್ಯಾರು ಬಂದು ಅವನು ಮಾಡ್ತಾನೆ, ಯಾರ್ಯಾರು ಪ್ರೈವೇಟ್ ಬಂದು ಏನು ಕಟ್ಟಿ ಅದು ಏನು ನಿಮ್ಗೆ ತಿಳಿದಂಗೆ ಏನಿದೆ? ನಾಗರಾಜ್, ಇದು ಎಷ್ಟು ದಿವಸದಿಂದ ಬಂದಿದ್ದು? ಮತ್ತು ಸ್ಟಾರ್ಟ್ ಆಯ್ತಿಲ್ಲ, ಹೋಗಿಲ್ಲ ಯಾಕೆ? ಹಾಸ್ಟೆಲ್ ಸರ್ ಅವ್ರು ಬಂದು ಅವ್ರು ಪೇಮೆಂಟ್ ಮಾಡಬೇಕು. ನಮಗೆ ಪೇಮೆಂಟ್ ಮಾಡಿ ಆದೇಶ ಬಂದಾಗ ಅದು ಅಲಾಟ್ಮೆಂಟ್ ತಗೊಂಡು ಕ್ಲಿಯರ್ ಮಾಡ್ತೀವಿ ಸರ್. ಇದು ಮೇಂಟೈನ್ ಮಾಡೋದು ಹೆಂಗೆ ನೀವು ಮತ್ತು ಆಫೀಸರ್ಗಳು? ಇಲ್ಲ ಸರ್, ಮೇಂಟೈನ್ ಮಾಡಿ ಸರ್. ಈಗ ಕಂಟ್ರೋಲಲ್ಲಿ ಮಂತ್ಲಿ ಇಂಜೆಕ್ಷನ್ ಮಾಡ್ತಾರೆ. ಗೂಡು ಕಟ್ಟಿದೆ ಅದರಲ್ಲಿ ಅಷ್ಟೇ ಸರ್. ಮತ್ತು ಮೇಂಟೈನ್ ಮಾಡಿದ್ದೀನಿ ರೀತಿ ಕೆಲಸ ಏನು ಮಾಡ್ತಾರೆ ನೀವು? ಇಲ್ಲಿ 1 ಮಂತ್ ಆಯ್ತು ಬಂದಿವಾಗ. ಅಲ್ಲ, ನೀವು ಮಾಡ್ತಾರೆ ಸರ್. ನನಗೆ ಮಾಡ್ತಾರೆ ಸರ್. 240 ಕ್ವಿಂಟಲ್ ಇದೆ ಆಂಜನೇಯ ರೈಸ್ ಬಂದಿದೆ. ಹಾಂ, ಐತೆ ಸರ್. ಆಂಜನೇಯ ರೈಸ್ ತೊಗೊಳಕ್ಕೆ ಅವ್ರು ಆದೇಶನೂ ಮಾಡಿದ್ದಾರೆ ಸರ್. ಈಗ ಮಾಡ್ತಾರೆ ಇನ್ನೂ ಎಷ್ಟು ವರ್ಷ ಬೇಕು? ಇಲ್ಲ ಸರ್, ಹೇಗೆ ಸರ್ ಅವರು ಬಂದಿದೆ ಸರ್. ಕಿವಿಯಲ್ಲಿ? ಇಲ್ಲ ಸರ್, ನೋಟಿಸ್ ಕೊಟ್ಟಿದೆ ಸರ್. ಜೆ ಡಿ ಸರ್ ಇದೆಯಲ್ಲ ನೋಟಿಸ್? ಡಿ ಕೊಟ್ಟು ಕೊಟ್ಟಾರೆ ಸರ್. ಇದೆಯಾ? ಅಲ್ಲ, ಅದ್ರ ಪಕ್ಕ 2480 ಕ್ವಿಂಟಲ್ ಇತ್ತು ಸರ್. ಅದರೊಳಗೆ ಈಗ 1340 ಕ್ವಿಂಟಲ್ ಬ್ಯಾಲೆನ್ಸ್ ಉಳಿದಿದೆ. ಆಂಜನೇಯ ರೈಸ್ ಮಿಲ್ ಒಡನಾಡಿ ಸರ್. ಕಂಪ್ಲೇಂಟ್ ಮಾಡಿದ್ದಾರೆ ಅವರು. ಅವರ ಹಾಂ, TH1 ಅಲ್ಲ, ಲೋಡ್ ಅನ್ಲೋಡ್ ಮಾಡಿರೋದು ಕಾಣ್ತಾ ಇದೆ. ಯಾವತ್ತೋ ಮಾಡಿದ್ವಿ, ವರ್ಷ ಗಂಟಲೆ ಆಯ್ತು. ಅವರು ಏಪ್ರಿಲಲ್ಲಿ ಬಂದಿರುತ್ತೆ. ಅಲ್ಲಿ ಏನು ಕಾಣ್ತಾ ಇದೆ ಗೊತ್ತಿಲ್ಲ. ಅದು ಎಷ್ಟು ದಿವಸಕ್ಕೆ ಬರ್ತದೆ ಗೊತ್ತಿಲ್ಲ. ಅದು ಬಂದದ್ದು ಲೋಡ್ ಹಾಗೆ ಇದೆ. ಲೋಡ್ ಇಲ್ಲಿ ಅನ್ಲೋಡ್ ಮಾಡಿದಾರೆ ಅಂತ ಗೊತ್ತದೆ. ಲೋಡ್ ಯಾರು ಮಾಡ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ನಮಗೆ, ಆಯಿತಾ? 15 ಕ್ಲೀನ್ ಮಾಡ್ತಾರಂತಾರೆ. ಎಲ್ಲಿ ಮಾಡ್ತಾರೆ ಕ್ಲೀನ್? ರಸ್ತೆ ಕ್ಲೀನ್ ಮಾಡ್ತಾರಾ? ಇಲ್ಲ ಸರ್, ರಸ್ತೆ ಜಾಗ ಕ್ಲೀನ್ ಮಾಡ್ತಾರೆ. ಹಾಂ. ಮನ್ಸೂದನ್ ಫೋನ್ ಮಾಡೋಂಗೆ ವಿಸಿಟ್ ಬೇರೆ ಮಾಡ್ತಾರೆ. ಬೆಳಗ್ಗೆ ನಾನು ಮಾತಾಡ್ತಾರೆ. ಅವ್ನು ಫೋನ್ ತಗೊಳ್ಳಿ. ಹಲೋ, ಮ್ಯಾನೇಜರ್ ಸಾಹೇಬ್ರೆ, ನಿಮಗೆ ಪ್ರೈವೇಟು ಮತ್ತು ಅವ್ನು ಬಂದು ಎಲ್ಲ ಕಂಪ್ಯೂಟರ್ ಎಲ್ಲ ಆಕ್ಸೆಸ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ನೀವು ಅವ್ರ ಮೇಲಧಿಕಾರಿ ಅಂತ ನಿಮ್ಗೆ ಕೇಳ್ತಾ ಇದ್ದೀನಿ. ತಪ್ಪಾಗಿದ್ದರೆ ನಾನು ಬಿಟ್ಬಿಡ್ತೀನಿ. ಅದು ಯಾರು ಬರ್ತದ್ದು ಗೊತ್ತಿಲ್ಲ. ನಾನು ನಿಮ್ಮನ್ನು ಮಾತಾಡ್ತಿದ್ದೀನಿ, ನೀವು ಮೇಲೆ ಅಧಿಕಾರಿ ಅಂತ. ಇಲ್ಲ ಅಂತ ಹೇಳಿದ್ರೆ ಮಾತಾಡಕ್ಕೆ ಹೋಗಲ್ಲ. ಅವ್ನು ಯಾರ್ಯಾರು ಬಂದು ಅವನು ಮಾಡ್ತಾನೆ, ಯಾರ್ಯಾರು ಪ್ರೈವೇಟ್ ಬಂದು ಏನು ಕಟ್ಟಿ ಅದು ಏನು ನಿಮ್ಗೆ ತಿಳಿದಂಗೆ ಏನಿದೆ? ಹಿಂಗೆ ನೋಡಿ, ಅವರೇ ಬಂದು ಎಲ್ಲ ಅಕ್ಸೆಸ್ ಮಾಡ್ತಾರೆ. ಪ್ರೊಕ್ಯೂರ್ಮೆಂಟ್ ಪ್ರೊಸೆಸಿಂಗ್ ಈಗ ತೊಗೊಳ ಅಂತ ಇದು ಮಾಡ್ತಾರೆ. ನೀವು ಬಂದ ಮೇಲೆ
ಸಂಬಂಧವನ್ನು ಮಾಡ್ಕೊಳ್ಳೋಣ ಇಲ್ದಿರೋ ಸಂಬಂಧ ಅದು. ಬಟ್ ಇದು ಸರ್ಕಾರ ಆಸ್ತಿ ಅಂದ ಕೂಡಲೇ ಒಂದು 15% ಮಾತ್ರ ಬರಬೇಕು. ನಾನು ಬಂದು ನೋಡ್ಬೋದಲ್ಲ, ಕಂಪ್ಯೂಟರ್ ಬರಲ್ಲ ಅಂತ ತಗೊಂಡಿದ್ದೀನಿ. ಎಲ್ಲ ಓಡಾಡುತ್ತೆ ಸರ್ ಒಳಗಡೆ. ಅಲ್ಲೇ ನಾನು ಮುಗಿಸ್ತಾರೆ ನೀವು ಮತ್ತೆ ಅದು ಮುಗಿಸ್ ಮಾಡಬೇಕು. ನಮ್ಮ ಅದು ಮಾಡ್ಕೊಂಡು ಬೇರೆದವ್ರು ಬಂದು ಮಾಡ್ತಾರೆ. ಸ್ವಲ್ಪ ನೀವು ಕಾಮನ್ ಸೆನ್ಸ್ ಇರಬೇಕು. ಬೇರೆದವ್ರು ಮಾಡ್ತಾರಂದ್ರೆ ನೀನೇ ಅದು ಸ್ಥಿತಿಯಲ್ಲಿ ಯಾರು ಬರ್ತಾರೆ ಬಿಡು, ಕಂಪ್ಲೇಂಟ್ ಕೊಡು. ಒಳ್ಳೆ ಇದ್ರ ಥರ ಹೇಳ್ತೀಯಲ್ಲಪ್ಪ ಬರ್ತಾರೆ ನೋಡೋವೆಲ್ಲ ಡ್ರೈವ್ ಮಾಡ್ಕೊಂಡು ಓಪನ್ ಆಗ್ತದೆ ಹಂಗೆ. ನೀನೇ ಓಪನ್ ಮಾಡ್ತೀವಿ ಮತ್ತೆ ಅವ್ರು ಓಪನ್ ಇಟ್ಟಿದ್ರೆ ಅವ್ರು ಬಂದು ತೆಗಿತಾರೆ. ನೀನು ಮಾಡೋಕ್ಕೆ ನಿಮಗೆ ನೀನು ಯಾಕೆ ಮಾಡ್ತಿದ್ದ? ನಾನು ಹೇಳ್ಕೊಂಡೆ ನೀನು ಮಾಡ್ಬಿಟ್ಟೆ. ನಾಳೆ ಹೆಚ್ಚು ಕಡಿಮೆ ಅಷ್ಟು ಸಂಬಂಧ ಅಲ್ಲ. ಬಟ್ ಇದು ಸರ್ಕಾರ ಆಸ್ತಿ ಅಂದ ಕೂಡಲೇ ಒಂದು 15% ಮಾತ್ರ ಬರಬೇಕು. ನಾನು ಬಂದು ನೋಡ್ಬೋದಲ್ಲ, ಕಂಪ್ಯೂಟರ್ ಬರಲ್ಲ ಅಂತ ತಗೊಂಡಿದ್ದೀನಿ. ಅವ್ರು ಬಂದು ತೆಗಿತಾರೆ. ಏನು ಮಾಡೋಕ್ಕೆ ನಿಮಗೆ ನೀನು ಯಾಕೆ ಮಾಡ್ತಿದ್ದ? ನಾನು ಹೇಳ್ಕೊಂಡೆ ನೀನು ಮಾಡ್ಬಿಟ್ಟೆ. ನನಗೆ ಕಾನೂನು ಏನು ಗೊತ್ತಿದೆ ಅಷ್ಟೇ, ಗೊತ್ತಿಲ್ಲ. ನಮ್ಮ ಮುನ್ಸಿಪಾಲ್ಟಿಯಲ್ಲೂ ಇದ್ದಾರೆ. ಅವ್ರು ಏನು ಮಾಡ್ತಾರಂತಂದ್ರೆ ನೀನು ಹೊರಗಡೆ ಬಂದ ಕೂಡಲೇ ಆಟ ಇಲ್ಲ ಅವರೆಲ್ಲ ಶಿವಮೊಗ್ಗ ಆತಲ್ಲ ಸರ್. ಹಾಂ ಅವನು ಹಂಗೆ ಯಾವಾಗ ತಿಳಿದೈತೆ ಅವಾಗ ಆಫೀಸಿಗೆ ಬರೋದು, ಯಾವಾಗ ಯಾಕಂದ್ರೆ ಪಬ್ಲಿಕ್ ಅನ್ಸೋದೇ ಇಲ್ಲಲ್ಲ. ಹೌದು